ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಟು ಒನ್ ಆ್ಯಂಡ್ ಆಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆ ಬೇಗ ಎದ್ದು ಎಲ್ಲ ರೆಡಿಯಾಗಿ ಕಾಲೇಜಲ್ಲಿ ಟ್ರಿಪ್ ಇತ್ತು ಅಂದ್ಬಿಟ್ಟು ಫ್ರೆಂಡ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಫ್ರೆಂಡ್ಸ್ ಬಂದರು. ಎಲ್ರೂ ಟ್ರಿಪ್ಪಿಗೆ ಫುಲ್ ರೆಡಿ ಅಂದ್ಬಿಟ್ಟು ಎಲ್ರಿಗೂ ಅವ್ರಿಗೆಲ್ಲ ಹಾಯ್ ಗುಡ್ ಮಾರ್ನಿಂಗ್ ಹೇಳಿ ಟ್ರಿಪ್ಪಿಗೆ ಹೊರಟ್ವಿ. ಅರ್ಲಿ ಮಾರ್ನಿಂಗ್ ಅಂತೂ ಬಸ್ಸು ತುಂಬಾ ಲೇಟಾಗಿ ಬರುತ್ತೆ. ಬಸ್ಸಿಗೆ ವೆಯ್ಟ್ ಮಾಡಿ ಮಾಡಿ ಕೊನೆಗೆ ಯಾವುದೋ ಒಂದು ಬಸ್ ಬಂತು ನಮ್ಮ ಕಾಲೇಜ್ ಹೋಗೋದಕ್ಕೆ. ಸೊ ಅದೇ ಬಸ್ನ ಹತ್ಕೊಂಡು 3 ಜನನು ಕಾಲೇಜ್ ಕಡೆಗೆ ಹೊರಟಿದ್ದೀವಿ. ಸೊ ಕ್ಲಾಸಿಗೆ ಹೋಗಿ ಇವತ್ತಿನ ಡೇಗೆ ಏನೇನು ಮಾಡಬೇಕು, ಏನೇನು ಪ್ರಿಪೇರ್ ಆಗಬೇಕು, ಹೆಂಗೆ ಇರಬೇಕು ಅಂತ ನಮ್ಮ ಟೀಚರ್ಸ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ರು. ಅದನ್ನೆಲ್ಲ ಕೇಳಿಸ್ಕೊಂಡ್ವಿ. ನಾವೆಲ್ಲ ಫುಲ್ಲು ಅಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ವಿ. ಬಟ್ ನಮ್ಮ ಮ್ಯಾಮ್ ಅಂತೂ ಫುಲ್ಲು ಡೀಪ್ ಸ್ಲೀಪಲ್ಲಿದ್ದರು. ಎಲ್ಲರೂ ಎಲ್ಲ ಫುಲ್ ಎಂಜಾಯ್ ಮಾಡಿಕೊಂಡು ಸಖತ್ತಾಗೆಲ್ಲ ಡ್ಯಾನ್ಸ್ ಮಾಡಿ ಎಲ್ರಿಗೂ ಹೊಟ್ಟೆ ಹಸಿತಿತ್ತು. ಈಗ ಎಲ್ಲರೂ ಟಿಫನ್ ಮಾಡೋಕ್ಕೆ ಹೋಗೋಣ ಅಂದ್ಬಿಟ್ಟು ಒಂದೊಳ್ಳೆ ಅಲ್ಲೇ ನಿಯರ್ ಬೈ ಹೋಟ್ಲಿಗೆ ಹೊರಟಿದ್ದೀವಿ. ಎಲ್ಲರೂ ಹೋಟ್ಲಿಗೆ ಹೋಗಿ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಬೆಳಗಿನ ಟಿಫನ್ನ ಫುಲ್ ನೀಟಾಗಿ ಬ್ಯಾಟಿಂಗ್ ಮುಗಿಸಿದ್ದೀವಿ. ನೆಕ್ಸ್ಟು ಫಸ್ಟ್ ಪ್ಲೇಸ್ ಹೋಗಿದ್ದೆ ನಾವು ಶ್ರವಣ ಬೆಳಗೊಳಗೆ. ತುಂಬ ಹೆವಿ ಬಿಸಿಲಿತ್ತು. ಆ ಬಿಸಿಲಲ್ಲೂ ಸಹ ನಾವೆಲ್ಲ ಫ್ರೆಂಡ್ಸು ಎಂಜಾಯ್ ಮಾಡಿಕೊಂಡು ಆ ಬೆಟ್ಟನ ಹತ್ತಿದ್ವಿ. ಫುಲ್ ಅಂದರೆ ಫುಲ್ ಕಷ್ಟ ಇತ್ತು. ಹಂಗೆ ಟಾಪ್ ವ್ಯೂ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಲ್ಲಿಂದ ನೋಡೋದಕ್ಕೆ. ಎಲ್ಲರೂ ಅಲ್ಲೇ ಕಾಂಪಿಟೇಷನಲ್ಲೇ ಹತ್ತಿದ್ವಿ. ಅಲ್ಲಿ ಮುಗಿಸ್ಕೊಂಡು ಒಳಗೆ ಎಂಟ್ರಿ ಕೊಟ್ಟು ಅಲ್ಲಿದ್ದಿದ್ದ ಬುದ್ಧನ ಸ್ಟ್ಯಾಚ್ಯೂಸ್ ಎಲ್ಲ ನೋಡಿಕೊಂಡು ನೀಟಾಗೆ ಆಮೇಲೆ ಗೊಮ್ಮಟೇಶ್ವರನ ಸ್ಟ್ಯಾಚ್ಯೂ ನೋಡಿಕೊಂಡು ಆನ್ ದ ವೇ ಬರ್ತಾ ಅಲ್ಲಿ ನದಿಯಲ್ಲಿ ಫಿಶ್ಗಳಿದ್ವು. ಅದ್ರದ್ದು ಹಂಗೆ ಒಂದು ಫೋಟೋ ಕ್ಯಾಪ್ಚರ್ ಎಲ್ಲರೂ ಆ ಬಿಸಿಲಲ್ಲಿ ಬೆಟ್ಟನ ಹತ್ತು ಇಳಿದು ಎಲ್ರಿಗೂ ತುಂಬ ಸುಸ್ತಾಗಿತ್ತು. ಸೊ ಹಾಗಾಗಿ ಎಲ್ಲರೂ ಮಧ್ಯಾಹ್ನ ಲಂಚ್ ಮಾಡೋಕ್ಕೆ ಅಂತ ಇನ್ನೊಂದು ರೆಸ್ಟೋರೆಂಟ್ಗೆ ಹೊರಟಿದ್ದೀವಿ. ಸೊ ಈಗ ಅಲ್ಲಿಗೆ ಹೋಗಿ ಎಲ್ಲರೂ ನಾವು ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮತ್ತೆ ಮಧ್ಯಾಹ್ನದ ಬ್ಯಾಟಿಂಗ್ ಏನಿತ್ತು ಅದನ್ನು ನೀಟಾಗಿ ಎಲ್ಲರೂ ಕಂಪ್ಲೀಟ್ ಮಾಡಿ ಹಂಗೆ ಜೊತೆಯಲ್ಲಿ ಅಲ್ಲೇ ರೆಸ್ಟೋರೆಂಟಲ್ಲಿ ಒಂದೆರಡು ಫೋಟೋಸ್ ಕ್ಲಿಕ್ ಮಾಡಿಕೊಂಡು ನಾನು ಮತ್ತು ನನ್ನ ಫ್ರೆಂಡು ಒಂದು ರೀಲ್ಸ್ ಕೂಡ ಮಾಡಿದ್ದೀವಿ. ಈಗೆಲ್ಲ ಲಂಚ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಪ್ಲೇಸ್ ನೋಡೋಕ್ಕೆ ಅಂತ ಹೋಗಿದ್ದು ಹಳೆಬೀಡುಗೆ. ಅಲ್ಲಿ ಕೂಡ ಒಳ್ಳೆ ಟೆಂಪಲ್ನ ವಿಸಿಟ್ ಮಾಡಿ ಅಲ್ಲಿ ಒಳಗಿದ್ದಿದ್ದು ಡಿಸೈನ್ ಆಗಿರ್ಬೋದು, ಅದ್ರ ಕೆತ್ತನೆ ಆಗಿರ್ಬೋದು, ಅದನ್ನೆಲ್ಲ ನೋಡಿಕೊಂಡು ಹಂಗೆ ಅಲ್ಲಿದ್ದಿದ್ದ ದೇವ್ರಿಗೆ ಒಂದು ದರ್ಶನ ಮಾಡಿ ನೀಟಾಗಿ ಕೈ ಮುಗಿದು ಬೇಡಿಕೊಂಡು ಎಲ್ಲರೂ ಅಲ್ಲಿಂದ ಇನ್ನೊಂದು ಪ್ಲೇಸಿಗೆ ಹೊರಟ್ವಿ. ಅದಾದಮೇಲೆ ನೆಕ್ಸ್ಟ್ ಹೋಗಿದ್ದು ನಾವು ಬೇಲೂರಿಗೆ. ಬೇಲೂರಲ್ಲೂ ಸಹ ಅಲ್ಲೂ ಕೂಡ ಒಳ್ಳೊಳ್ಳೆ ಕೆತ್ತನೆಗಳು, ಶಿಲ್ಪಿಗಳು
ತುಂಬ ಚೆನ್ನಾಗಿತ್ತು. ಸೊ ಅದನ್ನು ಎಲ್ಲರೂ ನೀಟಾಗಿ ಎಲ್ಲ ನೋಡಿಕೊಂಡು ಅವಳ ಒಲವನಗೆ ಅವಳ ಮೊಗಸಿರಿಗೆ ಅಂದದ ಬಿಂದಿಗೆ ಸೊ ಫೈನಲ್ ಆಗಿ ಕಾಲೇಜ್ ಕಡೆಯಿಂದ ಒಂದೊಳ್ಳೆ ಟ್ರಿಪ್ನ ಮುಗಿಸ್ಕೊಂಡು ಫೈನಲ್ ಇಯರ್ಸ್ ಆಗಿ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲನೂ ಎಂಜಾಯ್ ಮಾಡಿ ಒಳ್ಳೊಳ್ಳೆ ಮೆಮೊರೀಸ್ನ ಕಲೆಕ್ಟ್ ಮಾಡಿಕೊಂಡು ಎಲ್ಲರೂ ಫೈನಲ್ ಆಗಿ ಮನೆಗೆ ರಿಟರ್ನ್ ಆದ್ವಿ. ಸೊ ಈಗ ಮನೆಗೆ ಬಂದು ಎಲ್ಲ ಫ್ರೆಶ್ ಅಪ್ ಸೊ ಇವಾಗ ಇವತ್ತಿನ ಡೇನ ಇಷ್ಟೆಲ್ಲ ಎಂಜಾಯ್ ಮಾಡಿ ಫುಲ್ ಖುಷಿಪಟ್ಟು ನನ್ನ ಡೇನ ಕಂಪ್ಲೀಟ್ ಮಾಡಿ